ಫೈನ್ ಗಾಯ್ಸ್, ಇದೆ ಅಲೆಕ್ಸ್ ಚರ್ಚ್ ಅಂತ ಅಷ್ಟೇ. ಹೋಗಿ ಟೈಮ್ ಆಯ್ತು 3 ಗಂಟೆ. ಒಳ್ಳೆ ಊಟ ಇಲ್ಸಲ್ವಾ? ಯಾವ್ದು ಬೇಕು ಪ್ರಸನ್ನ? ಯಾವ್ದು ಬಾಯ್ಲಿ? ಟೊಯ್ ಟೊಯ್. ಸೊ ಎಸ್, ಇಲ್ಲಿಗೆ ಕಲ್ಲಂಗುಂಟೆ ಮುಗಿಯುತ್ತೆ. ಇಲ್ಲಿಂದ ನಾವು ಕ್ಯಾಂಡೋಲಿಮ್ಗೆ ಹೋಗ್ಬೇಕು. A few inches later. ಫೈನ್, ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಸಿಂಕ್ವೇರಿಯಂ ಫೋರ್ಟ್ ಅಂತ. ನಾವು ಬೀಚ್ಗೆ ಹೋಗ್ತಿಲ್ಲ, ಅಲ್ಲಿ ಫೋರ್ಟ್ ಐತೆ. ಫೋರ್ಟ್ ಶುಡ್ ಬಿ ಲೈಕ್ ಧನುಷ್ಕೋಡಿಯಲ್ಲಿ ಅರಿಚಲ್ ಮುನೆ ಬರುತ್ತಲ್ಲ, ಸೇಮ್ ಅದೇ ಥರ ಒಂದು ಥೀಮಲ್ಲಿ ಮಾಡಿರೋದಲ್ಲ. ಇದಕ್ಕೊಂದು ಹಿಸ್ಟ್ರಿ ಐತೆ, ಅಲ್ಲಿ ಹೋಗಿ ಹೇಳ್ಕೊಂಡು ಬನ್ನಿ. ಫೈನ್, ಹಿಸ್ಟ್ರಿ ಅದು ನಿಮಗೆ ಹೀಗೆ ಬರುತ್ತೆ. ಸೊ ನಾನು ಹೇಳಿದ ಪಾಯಿಂಟ್ ಅದೇ. ಬನ್ನಿ ಡ್ರೋನ್ ಶಾಟ್ ನೋಡೋಣ. ಫೈನ್ ಗಾಯ್ಸ್, ಲೈಕ್ ನೋಡ್ತಾ ಇದ್ದೀರಾ. ಸೊ ಗಾಯ್ಸ್ ನೋಡಿ, ಇದೆ ಆ್ಯಕ್ಚುಲಿ ಸಿಂಕ್ವೇರಿಯಂ. ಹೆಸರೇನಲ್ಲ. ಎಸ್, ಇದೇ ಬೀಚ್ಗಿರೋ ಒಂದು ಎಂಟ್ರಿ. ಬಟ್ ಆಸ್ ಆಫ್ ನಾವು ಮಳೆ ಜಾಸ್ತಿ ಇರುವ ಕಾರಣದಿಂದಾಗಿ ಕ್ಲೋಸ್ ಮಾಡಿದ್ದಾರೆ ಎಂಟ್ರಿನ. ಸೊ ಅಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ, ಆ ಬೆಟ್ಟನ ಆ ಸೈಡ್ ಹತ್ರನೇ ಕಲುಂಗುತ್ತಿ. ಸೊ ಇದೇ ಅನ್ಸುತ್ತೆ, ಐ ಥಿಂಕ್ ಕ್ಯಾಂಡೋಲಿಮ್ ಬೀಚು. ಇದು ಸಿಂಕ್ವೇರಿಯಂ ಬೀಚ್. ಲೈಕ್ ನಾನು ಹೇಳಿದ್ದು ಒಂದು ಪಾಯಿಂಟ್ ಇದೆ, ಬನ್ನಿ. ಸೊ ಹಿಸ್ಟ್ರಿ ಇದೆ, ಪಾಸ್ ಮಾಡಿ ಓದ್ಕೊಳ್ಳಿ. ಸೊ ಅಲೆಯ ರಭಸ ನೋಡಿ, ಪಕ್ಕ ಒಳಗಡೆ ಎಳ್ಕೊಂಡು ಹೋಗ್ಬಿಡುತ್ತಂತಾನೆ, ಯಾರನ್ನೂ ಬಿಡ್ತಾ ಇಲ್ಲ. ಬಟ್ ಅಲ್ಲೂ ಸ್ವಲ್ಪ ಜನ ಬಂದಿದ್ದಾರೆ. ಎಸ್, ಈ ಒಂದು ಸಿಂಕ್ವೇರಿಯಂ ಫೋರ್ಟ್ನ 1612ರಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಪೋರ್ಚುಗೀಸರ ಒಂದು ಆಡಳಿತದಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅವಾಗ ಡಚ್ಚರು ಮತ್ತು ಮರಾಠರು ಆಗಾಗ ಲೈಕ್ ಅವ್ರಿಗೆ ಹೇಳೋ ಇಲ್ಲ ಅಂತ. ಛತ್ರಿ ಅಲ್ಲ, ಗೊತ್ತು ಬಾ, ಲಾಕ್ ಮಾಡ್ದ ಇಲ್ಲ ಅದು ಮಾಡ್ತೋದ ಯಾರೇ ಬೈ ಗುರು. ಎಸ್, ಡಚ್ಚರು ಮತ್ತು ಮರಾಠರು ಲೈಕ್ ಎಲ್ಲಿ ಅಟ್ಯಾಕ್ ಮಾಡಕ್ ಬಂದ್ಬಿಡ್ತಾರೆ ಅನ್ನೋ ಒಂದೇ ರೀಸನ್ಗೋಸ್ಕರ ತುಂಬಾ ಸ್ಟ್ರಾಂಗ್ ಆಗಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಬಟ್ ಕಾರಣಾಂತರಗಳಿಂದ ಹಾಳಾಗಿ ಇವತ್ತು ಒಂದು ಪೆನಾರೋಮಿಕ್ ವ್ಯೂ ಕೊಡುವಂತ ಒಂದು ಸ್ಥಳವಾಗಿದೆ. ಇದೇ ಒಂದು ವ್ಯೂ ಪಾಯಿಂಟ್ಗೆ ಬರುವಂತ ಒಂದು ಜಾಗ. ಸೊ ಎಸ್, ಒಳಗಡೆ ಬಂದಿದ ತಕ್ಷಣ ಲೈಕ್ ಇಲ್ಲಿ 2 ಸೈಡ್ ಸ್ಟೆಪ್ಸ್ ಇದಾವೆ, ಇಲ್ಲಿ ಮತ್ತೆ ಇಲ್ಲಿ. ನೀವು ಮೇಲೆ ಹೋದ್ರೆ ನಿಮಗೆ ನಿಂತ್ಕೊಂಡು ವ್ಯೂ ಪಾಯಿಂಟ್ ನೋಡ್ಬೋದು ಅಷ್ಟೇ. ಫೈನ್ ಗಾಯ್ಸ್, ಭಾರ್ಗವ ಒಂದು ಗ್ಯಾಂಗ್ ಕರ್ಕೊಂಡ್ ಬಂದ. ಬಟ್ ಹಿಡ್ಕೊಟ್ಟೆ. ಅದಾಗಿದ ತಕ್ಷಣ ಒಬ್ಬೊಬ್ಬರೇ ಬರಕ್ಕೆ ಸ್ಟಾರ್ಟ್ ಮಾಡ್ರಿ. 2-3 ಲೈಕ್ ಹಿಂದೆ ಕೂತವ್ ನೋಡಿ ಇವರು. ಅವರೆಲ್ಲ ಲೈಕ್ ಪ್ಲೀಸ್ ಬೈ ಹಿಡ್ಕೊಡಿ ಅಂದ್ರೆ ಚಾರ್ಜ್ ಇಲ್ಲ, ನಾನೇನು ಮಾಡಲಿ. ಪಾರ್ಟ್ ಆಫ್ ಆರ್ಟ್ ನೋಡಿ, ಲೈಕ್ ಅವ್ರದ್ದು ಹಿಡಿದಿದ್ದೀನಿ ಹೇಗೆ ಬಂದಿದೆ. ಸೊ ಅಲ್ಲಿಂದ ಎಕ್ಸಿಟ್ ಆದಮೇಲೆ ನಿಮಗೆ ಅಲ್ಲಿ ಲೆಫ್ಟ್ ಹೋದ್ರೆ ಕಾರ್ ಪಾರ್ಕಿಂಗು. ಸೊ ಹಾಗೇ ರೈಟ್ ಹೋದ್ರೆ ನಿಮಗೆ ಒಂದು 200 ಮೀಟರ್ ವಾಕ್ ಇರುತ್ತೆ. ಅಲ್ಲೊಂದು ವ್ಯೂ ಪಾಯಿಂಟ್ ಐತೆ, ನೋಡಿ ಹೇಗಿದೆ.
ಎಸ್ ಈ ಜಾಗಕ್ಕೂ ಬಂದಾಯ್ತು. ಗಾಳಿ ಅಂತೂ ವಿಪರೀತ ಇದೆ. ಸನ್ಸೆಟ್ ಒಂದು ಕಡೆ ಆಗ್ತಾ ಇದೆ. ಸಕ್ಕತ್ತಾಗೈತೆ ಮಾತ್ರ. ಬರೋ ಜಾಗ ಫುಲ್ಲು ನಿಮ್ಗೆ ಇದೇ ಥರ ಗ್ರೀನ್ ಆಗಿ ಪಾಚಿ ಇರುತ್ತೆ. ಅದು ಒಂಥರ ಫೋಟೋ ತಗೊಳ್ಳೋ ಫೋಟೋ ಲವರ್ಸ್ಗೆ ಒಂದು ಒಳ್ಳೆ ಬ್ಯಾಕ್ ರೋಡ್ ಅಂತಲೇ ಹೇಳ್ಬೋದು. ಸೊ ಈ ಜಾಗನ ಬಿಟ್ಟು ಮುಂದೆ ಹೋಗಬೇಡಿ ಅಂತ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಡೇಂಜರ್ ಝೋನ್ ಅಂತೆ, ಯಾವ ಥರನೋ ಗೊತ್ತಿಲ್ಲ. ಸೊ ಇಲ್ಲಿ ಸೊ ಇಲ್ಲಿ ನಿಮಗೆ ಗ್ಲಾಸ್ ಹಾಕಿದ್ದಾರೆ. ಈ ಗ್ಲಾಸ್ ಪಾಯಿಂಟ್ನ ದಾಟಿ ಹೋಗೋಂಗಿಲ್ಲ. ಕಾರಣ ಏನಂದರೆ ಮೇ ಬಿ ಲೈಕ್ ಅಲೆಗಳು ಬಂದು ಹೊಡಿತಿರೋದ್ರಿಂದ. ಓಕೆ, ಫುಲ್ಲು ಪಾಚಿ ಇದೆಯವಲ್ಲ, ಅದೇ ರೀಸನ್ ಅನಿಸುತ್ತೆ. ಸೇಮ್ ಬಟರ್ಫ್ಲೈ ಹಿಂಗೆ ಇರುತ್ತೆ ಗುರು, ಅಂದರೆ ಕೆಳಗಡೆ ನೋಡೋದಕ್ಕೆ ನೈಸ್. ನೀಂಗ ಮಾಟೆ ನೀಂಗಿನ ತೂಂಗ ಮಾಟೆ. ಸಾರಿ. ಸನ್ಸೆಟ್ ಆಗ್ತಿದೆ ಬ್ರೋ, ನೋಡಿ ಗಾಯ್ಸ್. ಸನ್ಸೆಟ್ ಫ್ರಮ್ ಕೋದ್ಲು. ಫೈನ್ ಗಾಯ್ಸ್, ಸಿಂಕ್ವೇನಿಯಂ ಮುಗೀತು. ಸೊ ನೆಕ್ಸ್ಟ್ ಒಂದೇ ಒಂದು ಲಾಸ್ಟ್ ಸ್ಪಾಟ್ ಇದೆ, ಬನ್ನಿ ತೋರಿಸ್ತೀನಿ. ಸೊ ಎಸ್, ಬೀಚ್ ರೋಡ್ಗೆ ಬಂದಾಯ್ತು. ಟೇಕ್ ಅ ಲೆಫ್ಟ್. ಏನೋ ಬಂದಿರೋ ನಂಗೆ ಮುಚ್ಚಾಲ ಕ್ಯಾಂಡಲ್ ಹಿಂಗೆ ಬಂದೇ ಇಲ್ಲ. ಗುಟ್ಟಿ ನೋಡಿದ್ದೀರಾ? 100 ರೂಪಾಯಿ ಅಂತಲ್ಲ 4 ವೀಲರ್ ಪಾರ್ಕಿಂಗು. ಬಟ್ ತುಂಬ ಕ್ರೌಡ್ ಕಮ್ಮಿ ಅಲ್ಲ ಕಂಪೇರ್ ಟು ದೇ. ಹೇ ಗಾಯ್ಸ್, ಇಲ್ಲೂ 100 ರೂಪೀಸ್ ಪೇ ಪಾರ್ಕಿಂಗ್. ವಿ ಡೋಂಟ್ ಹ್ಯಾವ್ ಎನಿ ಆಪ್ಷನ್ಸ್. ವಾಪಸ್ ಆನೆ ಟೈಮ್ ಓನ್ಲಿ ಕ್ಯಾಶ್ ಅಂತ. ಹಾಂ, ನಾನು ಅಲ್ಲಿ ಒಂದು ಬಿಟ್ಬಿಟ್ಟು ಬರ್ತೀನಿ. ಹಾಕಲ್ಲ, ಚೇಂಜ್ ಇರುತ್ತೆ ನೋಡು. ಕೊಡುವ ಹಳೆ ನೋಟ ಕೊಡೋದೇ ಅದು ಎಡ ಆಯ್ತಾ. ಇವ್ ಬೈಕ್ ಕ್ಯೂ ಆರ್ ನನಗೆ. ಓಕೆ, ಥ್ಯಾಂಕ್ ಯು. ಟಿಕೆಟ್ ಕೊಟ್ಟೇ ಇಲ್ಲ. ಫಸ್ಟ್ ರೈಟ್ 2:15 ಆಯ್ತು. ಇನ್ನು 2:15 ಇದು 2:09 ಆಯ್ತು. ಶಾ ನಿಂದು 2:15 ತಾನೆ. 1,000 3,400 ನನಗೆ ಮ್ಯಾಕ್ಸ್ ಯಾರು ಹೊಸ ನೋಟ್ ಅನ್ಕೊಂಡೆ. ಫೈನ್ ಗಾಯ್ಸ್, ವಿ ಆರ್ ಅಟ್ ಕ್ಯಾಂಡಲೂಮ್. ಪಾರ್ಕಿಂಗ್ 100 ರೂಪಾಯಿ. ಸೊ ಎಲ್ಲ ಕಡೆ ಫಸ್ಟ್ 40-50 ಇದ್ದಿದ್ದು ಈಗ 100 ರೂಪಾಯಿ ಮಾಡವ್ರೆ. ಯಾವ ಇದಕ್ಕಂದು ಗೊತ್ತಿಲ್ಲ. ಫೈನ್ ಬನ್ನಿ. ಲೈಕ್ ಎಂಟ್ರೆನ್ಸು ಲೈಕ್ ಇಲ್ಲಿ ಅಷ್ಟೊಂದು ಕ್ರೌಡ್ ಇಲ್ಲ. ಗೋವಾದಲ್ಲಿರೋ ಆಲ್ಮೋಸ್ಟ್ ಎಲ್ಲ ಬೀಚ್ಗಳಲ್ಲಿ ಲೈಕ್ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸಖತ್ತಾಗಿ ಮಾಡಿದ್ದಾರೆ ಕ್ಯಾಂಡಲೂಮಲ್ಲಿ. ಬಟ್ ಭಾಗ ಇನ್ನೂ ನಾನು ಲೈಕ್ ಕಲ್ಲಂಗುಟ್ಟಿಂದ ನಡ್ಕೊಂಡು ಹೋಗಿದ್ದೀನಿ. ಇದರಿಂದ ಡೈರೆಕ್ಟಾಗಿ ನೋಡೋಣ ಹೇಗೆ ಬರುತ್ತೆ ಅಂತ. ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ ಟೂರಿಸ್ಟ್ ಇನ್ಫಾರ್ಮೇಷನ್ ಸೆಂಟರ್ ಅಂತಲೂ ಒಂದು ಇಟ್ಟಿದ್ದಾರೆ. ನೈಸ್, ಇಟ್ ಫೀಲ್ಸ್ ಗುಡ್. ದಿಸ್ ಇಸ್ ಅ ಗ್ರ್ಯಾಂಡ್ ಎಂಟ್ರಿ. ಈ ಥರ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಬರ್ಬೋದು. ಬಟ್ ಅಂಕಲು ಸೀಟ್ ಬೆಲ್ಟ್ ಹಾಕಿಲ್ಲ. ಇದು ಮಗು ಕೈಯೆಲ್ಲ ಹೋಗ್ಬಿಟ್ಟೈತೆ ಪಾಪ. ಫೈನ್, ಕ್ಯಾಂಡಲೂಮ್ ಬೀಚ್ ಒಳಗಡೆ ಹೋಗೋಣವಾ? ಯಾರು ಮೇಡಮ್ ನಿಮ್ಮ ಹಿಂದ್ಗಡೆ ಯಾರೋ ಇದ್ದಾರೆ? ನಿನ್ನ ಇಲ್ಲಿ ಸಮ್ಮರ್ ಸ್ಟಾರ್ಟಿಂಗಲ್ಲಿ ಇದೇ ಥರ ಶಾಪ್ಸ್ ಎಲ್ಲ ಇದ್ದಾವೆ. ಸೊ ನಾವು ಆ್ಯಕ್ಚುಲಿ ಮಾಡ್ತೀವಿ. ಸೊ ಸಂಡೇ ಮಾರ್ನಿಂಗ್ ಹೊಡೋದ್ರಿಂದ ಸ್ಯಾಟರ್ಡೆ ನೈಟು ಶಾಪಿಂಗ್ ಮಾಡೋಣ ಅಂತ. ಭಾರ್ಗ ಒಂದು 60,000 ರೂಪಾಯಿ ತಂದವನೆ. ಫುಲ್ಲು ಅವರು ಹುಡುಗಿರು ಎಷ್ಟು ಗರ್ಲ್ ಫ್ರೆಂಡ್ಸ್ ಇದ್ದಾರೋ ಎಲ್ಲರಿಗೂ 10 ಜೊತೆ ಡ್ರೆಸ್ ಕೊಡಿಸ್ತಾನಂತೆ. ಏನು ಹೇಳು? ಫೈನ್ ಗಾಯ್ಸ್, ಓಕೆ, ನಾರ್ಮಲ್ ಬೀಚ್ ಥರನೇ ಐತೆ. ಅಂದರೆ ಎಂಟ್ರಿನೋ ಲೈಕ್ ಅಲ್ಲಿ ಪಾರ್ಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇಲ್ಲಿ ಬಂದರೆ ಲೈಕ್ ಯಾವುದೋ ತುಕಾಲಿ ಬೀಚನ್ನು. ಬಟ್ ಇಲ್ಲಿ ನೈಟ್ DJ ಅದೆಲ್ಲ ಇಲ್ಲ ಅನಿಸುತ್ತೆ. ನೋಡೋಣ. ಹಂಗಾದ್ರೂ ಹೋಗ್ಲಿ, ನಾನು ತಿನ್ಕೊಂಬರ್ತೀನಿ ಅಂತ ಒಂದು ಅಲ್ಲಿಂದ ತಿನ್ಕೊಂಬರ್ತಿದ್ದೆ. ಅವ್ರ ಅಕ್ಕ ಯಾವುದೋ ಹೊಸ ಚಪ್ಪಲಿ ಕೊಡಿಸ್ಬಿಟ್ಟವ್ರೆ. ಬೀಚ್ ತುಳಿತೈತೆ ಅಂತ ಎಗರಾಡ್ತಾನೆ ಖುಷಿಯಲ್ಲಿ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಉಸಿರು ಬರುತ್ತೆ. ನಾನು ಅದಕ್ಕೇನು ಆಫ್ ಮಾಡಿಲ್ಲ. ಇಂಥ ನನ್ನ ಮಕ್ಕಳನ್ನ ನಂಬೇಡಿ. ಒಳಗೊಂದು ಹೊರಗೊಂದು ನಾಟಕ ಆಡೋರು. ಏನೋ ಇದು ನಡೆ ಓನ್ ಲವ್. ನೋಡಿ ಗಾಯ್ಸ್, ಇರೋದೇ ಕ್ಯಾಂಡಲೂಮ್. ಸೊ ಅಲ್ಲಿ ಕಾಣಿಸ್ತಿದೆ ಫೋರ್ಟು, ಕಾಣಿಸ್ತಿದೆ ಮುಚ್ಚಲ್ಲ. ಜಸ್ಟ್ ನೋಡಿ, ಅದೇ ಲೋವರ್ ಫೋರ್ಟು ಅಗೋಡೋದು. ಅಲ್ಲಿಂದ ಬಂದ್ವಿ. ಇಟ್ಕೊಳ್ಳಿ ಭಯ್ಯ ಚೆನ್ನಾಗಿ ಇಟ್ಕೊ. ಫೈನ್ ಗಾಯ್ಸ್, ಲೈಕ್ ಕ್ಯಾಂಡಲೂಮ್ ಲೈಕ್ ಸ್ವಲ್ಪ ಗ್ರ್ಯಾಂಡಾಗಿ ಇರುತ್ತೆ ಅಂದ್ಕೊಂಡೆ. ಬಟ್ ಅಷ್ಟೊಂದಿನೇನಿಲ್ಲ, ತುಂಬ ಇದು. ಬಟ್ ಸಕ್ಕತ್ತಾಗಿ ಮಾಡೋರು ಎಂಟ್ರಿ ಪಾರ್ಕಿಂಗ್ ಎಲ್ಲ.
ಸೊ ಬನ್ನಿ ಇನ್ನೇನು ಕತ್ಲಾಗೋಷ್ಟೊಳಗೆ ಮೇಲ್ಗಡೆಯಿಂದ ನೋಡೋಣ ಮಂತೆ. ಸೊ ಹೀಲ್ಸ್ ಹಾಕಿಕೊಳ್ಳುವ ಹೆಂಡತಿಯಲ್ಲಿ ಮನವಿ. ಸೊ ಈ ಥರ ಬೀಚ್ಗೆ ಬರಬೇಡಿ, ಈ ಥರ ಹೀಲ್ಸ್ ಹಾಕೊಂಬರ್ಬೇಡಿ. ಹಾಕೊಂಬಂದ್ರೆ ನಿಮ್ಮ ಗತಿ ಇದೆ. ನಾನೇ ಆಯ್ತು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಡಾಲ್ಫಿನ್ನು. ಬನ್ನಿ ಮೇಲೆ ಅಂತ ತೋರಿಸ್ತೀನಿ. ಸೊ ಈ ಬೀಚಲ್ಲೂ ಅಷ್ಟೇ ನಿಮಗೆ ರೆಡ್ ಫ್ಲಾಗ್ ಹಾಕಿದ್ದಾರೆ, ನೋಡ್ತಿರ್ಬೋದು. ಎಲ್ಲ ಬಿಚ್ಕೊಂಡು ಹೋದ್ರಿ ಇವಾಗ. ಸೊ ಅಲೋ ಮಾಡ್ತಿಲ್ಲ, ಎಲ್ಲೂ ಸ್ನಾನಕ್ಕೆ ಬಿಡ್ತಿಲ್ಲ. ಬಟ್ ಗೋವಾಗೆ ಬಂದು ಸ್ನಾನ ಮಾಡದೆ ಹೋಗಿದೆ ಹೆಂಗಂತ ಯೋಚನೆ ಮಾಡ್ತಿದ್ದೀನಿ. ಸೊ ನಾಳೆ ಬೆಳಗ್ಗೆ ಮೇ ಬಿ ನಾಳೆ ಇಲ್ಲ ನಾಳಿದ್ದು ಬೆಳಗ್ಗೆ ಹೊರಡೋಕೆ ಮುಂಚೆ ಸ್ವಿಮ್ಮಿಂಗ್ ಪೂಲಲ್ಲಿ ಲೈಕ್ ನಾವಿರೋ ಅಕಾಮಿಡೇಷನ್ ಸ್ವಿಮ್ಮಿಂಗ್ ಪೂಲ್ ಇದೆ, ಅದರ ಸ್ನಾನ ಮಾಡೋದು ಅಂತಿದ್ದೀನಿ. ಬಟ್ ಬೀಚಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಎಲ್ಲ ನಮ್ಮ ಅಗಸ್ತ್ಯ ನೋಡ್ಕೊತಾರೆ, ನೋಡ್ತೀರಾ ನೀವು ಅದನ್ನೆಲ್ಲ. ಇಷ್ಟೇ ನಮ್ಮ ಹ್ಯಾಂಡಲೂಮ್ ಬೀಚ್. ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊಂಬಂದೆ, ಬಟ್ ಅಷ್ಟೊಂದು ಏನಿಲ್ಲ. ಬಟ್ ಇಟ್ಸ್ ಓಕೆ, ಲೈಕ್ ಬಂದು ಈವ್ನಿಂಗ್ ಟೈಮಲ್ಲಿ ಚಿಲ್ ಮಾಡ್ಬೋದು. ಏನೋ ಲೈಕ್ ಇದೊಂದು ಪೆಂಡಿಂಗ್ ಇದ್ಬಿಡುತ್ತೇನೋ ಅಂತ ಅಂದ್ಕೊಂಡೆ. ಇವತ್ತು ಕರೆಕ್ಟಾಗಿ ಟೈಮ್ ಸೆಟ್ ಆಯಿತು. ಸೊ ಹೋಪ್ಫುಲ್ಲಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದು 100 ರೂಪಾಯಿ ಚಪ್ಪಲಿ ತಗೊಂಡು ಸೌಂಡ್ ಕೇಳ್ತಿದ್ದ ಗಾಡಿ. ಆಯ್ತು ಅಲ್ಲಿ ಭಾರತ. One hour later. What is said on beach bro? ರೋಡ್ ಮೇಲೆ ಐತೆ ಫುಲ್ಲು ಫೇಮಸ್ ಒನ್ ವೇ ಬ್ರೋ. ವೆಲ್ಕಮ್ ಟು ಗೋವಾ. ಬಾಗ ಬ್ರೋ, ಏನಾಯ್ತಪ್ಪ ಇಲ್ಲಿ ಹೇಳು. ವಾಟ್ ಸ್ಪೆಷಲ್? ಕ್ಯಾನ್ ಯು ಎಕ್ಸ್ಪ್ಲೇನ್? ಏನಿಲ್ಲ ಕಣ, ಅದಕ್ಕಿಂತ ಡಬಲ್ ಎಲ್ಲಿ ಇಲ್ವಲ್ಲ. ನಿನ್ಗೆ ಹೇಳ್ತಾ ಇಲ್ಲ, ಇಲ್ಲೆಲ್ಲ ವಿಡಿಯೋಸ್ ಎಲ್ಲ ನೋಡಿ ಹೆಂಗ್ ಕುಂದಾಡ್ತಾ ಇರ್ತಾರೆ ಆಚೆ. ಇಲ್ವಲ್ಲ, ನಿನ್ಗೆ ಅವನು ಹೇಳ್ತಾರಲ್ಲ. ಓ ಫುಲ್ ಪಬ್ಗಳು ಒಂದೇ ರೋಡಲ್ಲಿ ಇದಾವ. ನಿಮ್ಗೆಲ್ಲ ಫ್ರೀ ಎಂಟ್ರಿ. ಕಪಲ್ಸ್ ಫ್ರೀ ಎಂಟ್ರಿನಾ? ಬಟ್ ಒಳಗಡೆ ಹೋಗಿ ಸುಮ್ಮನೆ ಬಂದ್ಬಿಟ್ರೆ ವೇಸ್ಟ್ ಅಲ್ವಾ, ಬಿಡಲ್ವಲ್ಲ. ಹೋಗಿ ಬರ್ಬೋದು. ಲೆಫ್ಟ್ ನೋಡು, ನಂಗೆ ಇಂಟ್ರೆಸ್ಟ್ ಇಲ್ಲ ನೋಡಕ್ಕೇನಲ್ಲಿ. ಯಾರು ನಾನೇನು ಹೋಗುವಂತೀನಿ, ನನಗೆ ಇಂಟ್ರೆಸ್ಟ್ ಇರೋ ಕಡೆ ಮೂಸೆ ಎಲ್ಲ ನೋಡ್ತಾ ಇದ್ದೆ. ನಾನು ಹಳೇ ಟೈಮಲ್ಲಿ ಬಂದಿದ್ದೆ, ಈ ಪಬ್ಬೆಲ್ಲ ನೋಡಿದ್ದೆ. ಪಾರ್ಕಿಂಗ್ ಕೇಳ್ದ ಅವನು, ಈ ಪಬ್ ಕರಿತಾನೆ ಹೋಗ್ಬಿಡಕಣ. ಹೇಳ್ಬೇಕಲ್ಲ, ನಾನು ಪಾರ್ಕಿಂಗ್ ಅನ್ಕೊಂಡು ಪಾರ್ಕಿಂಗ್ ಇಲ್ಲ ಅವ್ನು ಪಬ್ ಹಂಗ್ ಕರೀತಾರ ಅವಳೆ ಡೊಗ್ ಡೊಗ್ ಅಂತ. ನೀನ್ ಕಾರ್ ಬಿಡು, ನಡ್ಕೊಂಡು ಹೋಗಿ. ಇನ್ನು ಓಕೆ ಓಕೆ ಇದೇ ಕಾರ್ನರ್ ಅಂದಿದ್ದೀನಿ, ಎವ್ರಿ ಗ್ರ್ಯಾಂಡ್ ಕೊಂಡು ಇಲ್ಲಿ ನೋಡು. ಈ ಪಬ್ ಮಾತ್ರ ಎವ್ರಿ ಗ್ರ್ಯಾಂಡ್. ಎಂಟ್ರೆನ್ಸ್ ಎಲ್ಲ ಆಡ್ತಿದ್ದಾರೆ ಎಲ್ಲರೂ ಹಿಂಗೆ ಕಾರಣ ಡ್ಯಾನ್ಸ್ ಮಾಡಿ. ಭಾಗೇನು ನಾನು ಏನು ಅನ್ಕೊಂಡಿದ್ದೆ. ಇದೇ ಭಾಗ ಫೇಮಸ್, ಇದು ಹೀರೋನೇ. ಮತ್ತೆ ವಾಪಸ್ ಹೋಗ್ತಿದೆ. ಕಾರ್ ಪಾರ್ಕಿಂಗ್ ಎಲ್ಲಿ? ಪಾರ್ಕಿಂಗ್ ಎಲ್ಲ ಅಂತ ಮತ್ತೆ ವಾಪಸ್ ನಡ್ಕೊಂಡ್ಬಂದಿದ್ದೀನಿ. ಫೈನ್. ಲೈಕ್ 300 ರೂಪಾಯಿ ಆಯಿತು. ವೀಕೆಂಡಲ್ಲಿ 300 ರೂಪಾಯಿ ಫಿಕ್ಸ್ ಅಂತೆ. ಹೊಟ್ಟೆ ಉರಿತೈತೆ. ಇಟ್ಸ್ ಓಕೆ. ಅದು ಪಾರ್ಕಿಂಗ್ ಇಲ್ಲ, ಪ್ರಾಪರಾಗಿ ಗೋಡೆಗೆ ಟಚ್ ಆಯಿತು, ಬಟ್ ಏನೂ ಡ್ಯಾಮೇಜ್ ಆಗಿಲ್ಲ. ಫೈನ್.
ಏನೋ ಸಮಾಚಾರ ಭಾಗ ಬೀಚ್ ಕರ್ಕೊಂಡ್ ಬಂದಿದ್ಯಾ? ಇನ್ನೂ ಗೊತ್ತಿಲ್ಲ ಗುರು. I'm gonna